ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಇಂದ ಒಂದು ಲೈವ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ಇವತ್ತು ಎಲಿಮಿನೇಷನ್ ನಡೀತಾ ಇದೆ. ಅದು ಸ್ಪಂದನ ಅಂಡ್ ರಾಶಿಕಾ ಅವ್ರದ್ದು. ಅಂಡ್ ಇದು ಒಂದು ರೀತಿಲಲ್ಲ, ಇದು ಅದೇ ರೀತಿ. ಅದೇನು ಅಂತಂದ್ರೆ ಪ್ರ್ಯಾಂಕ್ ಎಲಿಮಿನೇಷನ್ ನಡೀತಾ ಇದೆ. ಇವತ್ತಿನ ಎಪಿಸೋಡಲ್ಲಿ ಪ್ರ್ಯಾಂಕ್ ಎಲಿಮಿನೇಷನ್ ಇರುತ್ತೆ. ಅಂಡ್ ಸ್ವಲ್ಪ ಅವರಿಗೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಬಿಗ್ ಬಾಸ್ ಕಡೆಯಿಂದ ನಡೀತಿರುವಂಥದ್ದು. ಈ ಸಾರಿ ಏನಕ್ಕೆ ಪ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ವಾರದಲ್ಲಿ ಯಾವುದೇ ರೀತಿಯಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಮಾಡಿರಲಿಲ್ಲ. ಬಟ್ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದಾರೆ, ಬಟ್ ವೋಟಿಂಗ್ ಲೈನ್ಸ್ ಓಪನ್ ಮಾಡಿಲ್ಲ. ಇದರಲ್ಲಿ ಗೊತ್ತಾಗುತ್ತೆ ಮೇ ಬಿ ಅಲ್ಲ, ಎಲಿಮಿನೇಷನೇ ಇಲ್ಲ. ಬಿಕಾಸ್ ವೋಟಿಂಗ್ ಲೈನ್ಸೇ ಓಪನ್ ಇಲ್ಲ ಅಂತಂದರೆ ವಿತೌಟ್ ಜನರ ವೋಟಿಂಗಿಂದ ಅದು ಹೆಂಗೆ ಎಲಿಮಿನೇಟ್ ಮಾಡೋಕ್ಕಾಗುತ್ತೆ? ಆ ಥರ ಮಾಡೋಕ್ಕಾಗಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ನಡೀತಾ ಇದೆ. ಅದು ನಮ್ಮ ಸ್ಪಂದನ ಆ್ಯಂಡ್ ರಾಶಿಕಾ. ಅವರನ್ನು ಗೇಟ್ ಹತ್ರ ನಿಲ್ಲಿಸಿದ್ದಾರೆ. ಅಲ್ಲಿಂದ ಒಂದು ಪ್ರ್ಯಾಂಕ್ ಆಗಿ ತಿರ್ಗಾ ಒಳಗಡೆ ಕರ್ಕೊತಾರೆ ಅನಿಸುತ್ತೆ. ಇದು ಒಂದು ರೀತಿಯಲ್ಲಿ ಅವರಿಗೆ ಮರು ಜನ್ಮ ಅನ್ನೋ ರೀತಿಯಲ್ಲಿ ಆಗುತ್ತೆ. ಇನ್ ಕೇಸ್ ಇವಾಗಲೂ ಕೂಡ ಬುದ್ಧಿ ಕಲ್ತಿಲ್ಲ, ಇವಾಗೂ ಕೂಡ ಅದೇ ಒಂದು ಲವಿ ಡವಿ ಅಂತ ರಾಶಿಕಾ ಹೋಗುವಂಥದ್ದು, ಇನ್ನು ಸ್ಪಂದನ ಅದೇ ಒಂದು ಸೈಲೆಂಟ್ ಝೋನಲ್ಲೇ ಇದ್ದರೆ ಖಂಡಿತವಾಗ್ಲೂ ಮುಂದೆ ಅದು ರಿಯಲ್ ಆಗುವಂಥ ಸಾಧ್ಯತೆಗಳೆಲ್ಲ ಕೂಡ ಇರುತ್ತೆ. ಓಕೆ, ಎಟ್ಲೀಸ್ಟ್ ಇವಾಗಾದರೂ ಎಚ್ಚೆತ್ಕೊಂಡು ತಮ್ಮ ಆಟದ ಕಡೆ ಗಮನ ಕೊಟ್ಟರೆ ಒಳಗಡೆ ಉಳ್ಕೊತಾರೆ. ಇಲ್ಲ ಅಂತಂದರೆ ಎತ್ತಿ ಆಚೆಗೆ ಹಾಕ್ತಾರೆ. ಇನ್ನೊಂದು ವಿಷಯ ಏನಂತಂದರೆ ರಾಶಿಕಾ ಒಂದು ವಾರದ ಹಿಂದೆ ಕಿಚ್ಚನ ಪಂಚಾಯತಿ ಆದ್ಮೇಲೆ ಅಂತ ಅನಿಸುತ್ತೆ, ಇವಾಗ ಇನ್ನೂ ಸೂರಜ್ ಇನ್ನೂ ಬಂದಿರಲಿಲ್ಲ. ಅಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಎದುರುಗಡೆ ಕೂತ್ಕೊಂಡು ಹೇಳ್ತಾರೆ, ಈ ಗಿಲ್ಲಿದು ಕಾವ್ಯದ ಯಾವುದೋ ಒಂದು ಹೊಸದ ಟ್ರ್ಯಾಕ್ ಶುರುವಾಗಿದೆಯಲ್ಲ ಅಂತ ಕೇಳ್ತಾರೆ. ಅವಾಗ ಕೇಳಿದಾಗ ಅಲ್ಲಿ ಜಾನ್ವಿ ಒಂದು ಮಾತು ಹೇಳ್ತಾರೆ, ಇದು ಫಿನಾಲೆಗೆ ಹೋಗುವಂಥ ಟ್ರ್ಯಾಕು ಅಂತ. ಮೀನ್ಸ್ ಅವರಿಬ್ಬರು ಸ್ವಲ್ಪ ಅದು ನಿಜನೂ ಅಲ್ಲ, ಲವ್ ಅಥವಾ ಏನೂ ಇಲ್ಲ ಅದು. ಓಕೆ, ಬಟ್ ಆದರೂ ಕೂಡ ಅದನ್ನ ಮಾತಾಡ್ತಾರೆ. ಬಟ್ ಇವಾಗ ಇದೇ ರಾಶಿಕಾ ಆ್ಯಂಡ್ ಸೂರಜ್ ಯಾವ ಮಟ್ಟಕ್ಕೆ ಒಂದು 3-4 ದಿವಸದಲ್ಲೇ ಡೆವಲಪ್ ಆಗಿದೆ ಇವರಿಬ್ಬರ ಒಂದು ಕೆಮಿಸ್ಟ್ರಿ ಅಂತಂದರೆ, ಇದು ಯಾವ ಟ್ರ್ಯಾಕ್? ಮತ್ತೆ ಇದು ಯಾವ ಟ್ರ್ಯಾಕು? ಜಾನ್ವಿನೂ ಮಾತಾಡಲಿಲ್ಲ, ಅಶ್ವಿನಿನೂ ಮಾತಾಡಲಿಲ್ಲ, ರಾಶಿಕಾನೂ ಮಾತಾಡಲಿಲ್ಲ. ಇದು ಯಾವ ಟ್ರ್ಯಾಕು? ಇದು ಓಪನ್ ಆಗೇ ಮಾಡ್ತಾರಲ್ಲ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು, ಕೈ ಹಿಡ್ಕೊಂಡು. ಇದು ಫಿನಾಲೆಗೆ ಹೋಗುವಂಥದ್ದು ಅಥವಾ ವಿನ್ನರ್ ಆಗುವಂಥ ಇದು? ಬೇರೆಯವ್ರಿಗೆ ಬರಳು ಮಾಡಿ ತೋರ್ಸೋಕ್ಕಿಂತ ಮುಂಚೆ ನಾವೆಷ್ಟು ನೆಟ್ಟಿಗಿರ್ತೀವಿ ಇದೀವಿ ಅನ್ನೋದ್ರ ಮೇಲೆ ಮಾತಾಡಬೇಕೆ ಹೊರತು ಸುಮ್ಮನೆ ಬಾಯಿಗೆ ಬಂತು ಇದು ಯಾವುದೋ ಟ್ರ್ಯಾಕ್ ಶುರು ಆಗ್ತಿದೆ, ಇದು ಹೊಸ ಟ್ರ್ಯಾಕ್ ಅಲ್ವಾ, ಹಾಗೆ ಹೀಗೆ ಅಂತ ಮಾತಾಡೋದಲ್ಲ. ಇವತ್ತು ಮುಟ್ಟಿಸ್ತಾರೆ ನೋಡಿ, ಇವತ್ತು ಮುಟ್ಟಿಸ್ತಾರೆ, ಬಿಸಿ ಮುಟ್ಟಿಸ್ತಾರೆ, ಆಮೇಲೆ ಹೋಗಿ ಕೈ ಕೇಳ್ಕೊಂಡು ಹೆಂಗೆ ತಿರುಗಾಡ್ತಾರೆ ಗೊತ್ತಾಗುತ್ತೆ. ಅವ್ನು ಸೂರಜ್ ಅಷ್ಟೇ ಬಂದು 3 ದಿನಕ್ಕೆ ಅಣ್ಣ ಫುಲ್ಲು ಪ್ಲೇಟೇ ಚೇಂಜು. ಏನೋ ಚೆನ್ನಾಗಿ ಆಡ್ತಾನೆ, ಡಿಸಿಷನ್ಗಳು ಚೆನ್ನಾಗಿ ತೊಗೊತಾನೆ, ಕ್ಯಾಪ್ಟನ್ ಆಗಿದ್ದಾನೆ. ನಾನೇ ಹೇಳಿದ್ದೀನಿ, ನನ್ನ ಬಾಯಿಂದ ಬಂದುಬಿಟ್ಟಿದೆ, ಒಳ್ಳೆ ಕಮಾಂಡೋ ರೀತಿಯಲ್ಲಿ ನಿಂತ್ಕೊಂಡಿದ್ದಾನೆ, ಟೀಮ್ನ ಲೀಡ್ ಮಾಡ್ತಿದ್ದಾನೆ ಅಂತ ಹೇಳಿದ್ದೆ. ಅದಾದಮೇಲೆ ಟಾಸ್ಕ್ ಮುಗಿದ್ಬಿಡ್ತು. ಅದಾದಮೇಲೆ ಅಣ್ಣ ಫುಲ್ ರೊಮ್ಯಾಂಟಿಕ್ ಮೂಡು, ಜಾಲಿ ಮೂಡಲ್ಲಿ ತಿರುಗಾಡ್ತವನೆ. ಅದರಲ್ಲಿ ಬೇರೆ ಅಕ್ಕಪಕ್ಕ ಸಂಘಕ್ಕೆ ಸೇರ್ಕೊಂಡ್ಬಿಟ್ಟವನೆ ಹೋಗಿ. ಹಿಂಗಾದರೆ ಕಷ್ಟ ಇರುತ್ತೆ. ಓಕೆ, ಸ್ಟಾರ್ಟಿಂಗ್ ಬಂದಾಗ ಏನೋ ಮಾಡ್ತಾನೆ, ಸೈಲೆಂಟ್ ಇದ್ದಾನೆ ಹುಡುಗ. ಹೊರಗಡೆ ಆಲ್ಮೋಸ್ಟ್ ನಂಗೆ ಮುಂಚೆನೇ ಒಂದು ಅಪ್ಡೇಟ್ ಇತ್ತು, ಮೀನ್ಸ್ ರಿಪೋರ್ಟ್ ಇತ್ತು, ಇವನೊಂಥರ ಪ್ಲೇ ಬಾಯ್ ಥರ ಹಾಗೆ ಹೀಗೆ ಅಂತ. ಬಟ್ ಹೊರಗಡೆ ಬಂದಾದಮೇಲೆ ಧನುಷ್ ಆ್ಯಂಡ್ ಕೆಲವ್ರ ಜೊತೆ ಎಲ್ಲ ಇದ್ದಾಗ ನೋಡಿದ್ರಾಗ ಏನೋ ಮಾಡ್ತಾನೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಅದೇ ಚೇಂಜ್ ಆಗ್ಬಿಡ್ತು 3 ದಿವಸಕ್ಕೇ. ಇವಾಗ ಇವ್ರಿಬ್ಬರನ್ನ ಪ್ರ್ಯಾಂಕಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಈ ವಾರ ಕಿಚ್ಚನ ಚಪ್ಪಾಳೆ ಕೂಡ ಇಲ್ಲ, ಒಳ್ಳೇದಾಯಿತು. ಓಕೆ, ಸುಮ್ಮನೆ ಅಂತೂ ಕೊಡಕ್ಕೆ ಹೋಗಬೇಡಿ. ಡಿಸರ್ವಿಂಗ್ ಇಲ್ಲದವರಿಗೆಲ್ಲ ಸುಮ್ಮನೆ ಕೊಡಲೇಬೇಕು ಅಂತ ಕೊಡಕ್ಕೆ ಹೋಗಬೇಡಿ. ಇಷ್ಟ ಆದರೆ ಕೊಡಿ, ಇಲ್ಲ ಅಂತಂದರೆ ಬೇಡ. ಅವನೊಬ್ಬನ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಡಿ. ಇಷ್ಟ ಯಾರೂ ಆಗೇ ಇಲ್ಲ ಅಂತಂದರೆ, ಅಥವಾ ಇನ್ನೂ ಯಾರೋ ಬೇರೆ ಇಷ್ಟ ಆದರೆ ಅಷ್ಟೇ ಆದರೂ ಕೊಡಿ, ಅಷ್ಟೇ ಹೇಳುವಂಥದ್ದು. ಓಕೆ, ಇದೊಂದು ಅಪ್ಡೇಟ್ ಇತ್ತು. ಬೆಳಗ್ಗೆ ನಾನು ವಿಡಿಯೋ ಮಾಡಿರಲಿಲ್ಲ ಬಿಕಾಸ್ ಸಮಯದ ಅಭಾವದಿಂದ. ಬಟ್ ಇವತ್ತು ತಿಳಿಸಿ ಹೇಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.